ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತವನ್ನು ತಕ್ಷಣ ಅನುಷ್ಠಾನಗೊಳಿಸಬೇಕು. ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯೆಂದು ಘೋಷಣೆ ಮಾಡಬೇಕು. ಸೇರಿದಂತೆ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಪದಾಧಿಕಾರಿಗಳು ಆಲಮಟ್ಟಿಯ ಪೆಟ್ರೋಲ್ ಪಂಪ್ ಬಳಿ ಮಹಾದ್ವಾರದೆದುರು ಪ್ರತಿಭಟನೆ ನಡೆಸಿ ಕೆಬಿಜೆಎನ್ಎಲ್ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಉತ್ತರ ಕರ್ನಾಟಕ ಅಧ್ಯಕ್ಷ ಮಲ್ಲಿಕಾರ್ಜುನ ಬಿ ಯಾದಗಿರಿ ಹಾಗೂ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ ಎ ಪಾಟೀಲ್ ಮದ್ದರಕಿ ಮಾತನಾಡಿದರು. ಉತ್ತರ ಕರ್ನಾಟಕ ಅಧ್ಯಕ್ಷ ಮಲ್ಲಿಕಾರ್ಜುನ ಬಿ ಯಾದಗಿರಿ, ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ ಎ ಪಾಟೀಲ್ ಮದ್ದರಕಿ, ಯಾದಗಿರಿ ಜಿಲ್ಲಾಧ್ಯಕ್ಷ ಮಹಾವೀರ ಲಿಂಗೇರಿ, ರಾಜ ವಸಂತನಾಯಕ, ಬೂತಾಳಿ ಕಾರಗುಂಡ, ಬಸವರಾಜು ರಂಜಣಗಿ, ರಾಯಚೂರು ಜಿಲ್ಲಾಧ್ಯಕ್ಷ ಇಂದ್ರಜಿತ್ ಯಾದವ, ಮಲ್ಲಿಕಾರ್ಜುನ ಪಾಟೀಲ್, ಮಹಾದೇವ ಯಾದವ, ಹೊನ್ನಪ್ಪ ಬಡಿಗೇರ ಹಾಗೂ ನೂರಾರು ರೈತರು ಭಾಗಿಯಾಗಿದ್ದರು. ಪ್ರತಿಭಟನೆಯ ಭದ್ರತೆಗಾಗಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ನೇತೃತ್ವದಲ್ಲಿ ಒಬ್ಬ ಸಿಪಿಐ, 5 ಪಿಎಸ್ಐ, 65 ಪಿಸಿಗಳು, 2 ಡಿಆರ್ ತುಕಡಿ ಹಾಗೂ ಕೆಎಸ್ಐಎಸ್ಎಫ್ನ ಡಿವೈಎಸ್ಪಿ, 2 ಸಿಪಿಐ, 2 ಪಿಎಸ್ಐ, 60 ಪಿಸಿಗಳು ಭದ್ರತೆ ಒದಗಿಸಿದ್ದರು. ವರದಿ ಮಂಜುನಾಥ ಹಿರೇಮಠ, ಆಲಮಟ್ಟಿ. ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಸರ್ಕಾರದಲ್ಲಿ ಶಿಸ್ತುವನ್ನು ಹಾಕ್ಬೇಕು. ಏನಾಗಬೇಕಂತಂದ್ರೆ, ಇಲ್ಲಿ ಪಕ್ಕದ ರಾಜ್ಯದಲ್ಲಿ ಚೀನಾದಲ್ಲಿ ಏನಾಗ್ತಿದೆ ಅಂತಂದ್ರೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ತಿದ್ದಾರೆ. ಏನು ಕೃಷಿ ಯಾವ ತರ ಮಾಡ್ಬೇಕಂತಾರೆ ಪ್ರಾಕ್ಟಿಕಲಿ ಕೊಡ್ತಿದ್ದಾರೆ, ಫಿಸಿಕಲಿ ಕೊಡ್ತಿದ್ದಾರೆ. ಈ ಕರ್ನಾಟಕದಲ್ಲಿ ಯಾಕೆ ತಗೊಂಡಿಲ್ರಿ ನೀವು ಅಂತ ಸೌಲಭ್ಯ ಯಾಕೆ ತಗೊಂಡಿಲ್ರಿ? ನೀವು ತಗೊಂಡ್ರಿ. ಅನ್ನ ಯಾವ ತರ ಬೆಳೀತದೆ ಅಂತಂತೂ ಗೊತ್ತಾಗ್ತದ ಮಕ್ಕಳಿಗೆ. ನೀವು ನಾಳೆ ಅಧಿಕಾರಿ ಆಗ್ತಿದ್ರೆ ಅಂತಂದ್ರೆ ಆ ಅನ್ನ ಎಷ್ಟು ಕಸರದಿಂದ ಬೆಳೆದು ನಾವು ತಿನ್ಬೇಕನ್ನೋದು ನಿಮ್ಗೆ ಗೊತ್ತಾಗ್ತದ. ಅಂತಂತ ಸೌಲಭ್ಯಗಳನ್ನು ತಗೊಂಡು ಕೊಡ್ರಿ. ಎಜುಕೇಶನ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಭೂಮಿಯಲ್ಲಿ ಯಾವ ತರ ನಾವು ಬಿತ್ತಬೇಕು, ಯಾವ ತರ ಬೆಳಿಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಶಿಕ್ಷಣವಾದ ಒಂದು ಪಾಠ ಕೊಡ್ರಿ. ಯಾಕೆ ಕೊಡೋದು ನೀವು? ನಾನು ಸಿಎಂ ಆಗ್ತೀನಿ, ನೀ ಸಿಎಂ ಆಗ್ತೀನಿ. ಸಿಎಂ ಆಗಿ ಯಾರೇನ್ ಮಾಡಿದಿರಿ ನಮ್ಮ ರೈತರಿಗೋಸ್ಕರ? ಇದನ್ನು ಮುನ್ನೆಚ್ಚರಿಕೆ ಮಟ್ಟಿ ಡ್ಯಾಮ್ ಹೈಟ್ ಆದ್ರೆ 150 ಟಿಎಂಸಿ ನೀರು ನಮಗೆ ಹೆಚ್ಚಿಗೆ ಆಗ್ತದ. 5,94,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತದಂದ್ರೂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ಏನ್ ಮಾಡ್ಲಾಕತ್ತೀರಿ, ನಿಮ್ಗೆಲ್ಲರಿಗೆ ನಾಚಿಕೆ ಬರ್ಬೇಕಂತ ಹೇಳಿ ಇವತ್ತು ಇದು ಹೋರಾಟ ಏನಪ್ಪಾ ಅಂತಂದ್ರ ಇಲ್ಲಿಗೆ ಮುಗಂಗಿಲ್ಲ. ಇದು ಓನ್ಲಿ ಶಾಂಪಲ್ ಅಭಿ ಸಿನಿಮಾ ಬಾಕಿ. ನಾನು ಇಲ್ಲಿವರೆಗೆ ಇಲ್ಲಿಗೆ ಮುಗಿಸಂಗಿಲ್ಲ. ಇದು ಹೋರಾಟ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕಕ್ಕೆ ಎಲ್ಲೇ ಬಂದ್ರು ಅವರು ಮುತ್ತಿಗೆ ಹಾಕಂತ ಕೆಲಸನೂ ಮಾಡ್ತಾರೆ. ಇವತ್ತು ನೀವು ಎಲ್ಲರೂ ಆಲೋಚನೆ ಮಾಡಬೇಕು. ತಮ್ಮ ಕೂಡ ಈಗ ನಾವೆಲ್ಲರೂ ಆಲೋಚನೆ ಮಾಡಬೇಕು, ಏನಾಗ್ಯದ ಫ್ಯಾಕ್ಟ್ ಈ ಕೃಷ್ಣ ಮೇಲ್